Hi family, welcome back to the another vlog. ಇವತ್ತಿನ ವ್ಲಾಗ್ ಒಳಗೆ ಏನೇನಾಗುತ್ತೆ ಆಮೇಲೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತೇನಪ್ಪ ಅಂದರೆ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದಿದ್ವಲ್ಲ, ನಾವು ಪಡ್ಲಿಗೆ ಮನೆಯಲ್ಲೇ ಬಂದು ತುಂಬಿಸ್ತೀವಿ. ಹಾಗಾಗಿ ಆ ಪಡ್ಲಿಗೆ ತುಂಬಿಸೋಕ್ಕೆ ಸ್ವಲ್ಪ ಸಾಮಾನು ಬೇಕಾಗಿತ್ತು. ಅದೆಲ್ಲ ಸ್ವಲ್ಪ ಲೀಸ್ಟ್ ಮಾಡ್ಕೊತಿದ್ದೆ ಫ್ಯಾಮಿಲಿ. ನಾನು ಪಪ್ಪ ಹೋಗಿ ತೊಗೊಂಬರ್ಬೇಕು. ಈಗ ಲೀಸ್ಟ್ ಅದೆಲ್ಲ ಸ್ಟೇಟಿವ್ ಆಗಿ ಪ್ಯಾಟಿಗೆ ಹೋಗಿ ಮೇಲೆ ಸಿಗ್ತೀನಿ. ಓಕೆನಾ ಫ್ಯಾಮಿಲಿ? ಪ್ಯಾಟಿಗೆ ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಆಗಿತ್ತಲ್ಲ, ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ನಿಂತೀವಿ. ಜೂನ್ಕ ಮತ್ತು ಅನ್ನ ಊಟ ಮಾಡಿಕೊಂಡು ಆಮೇಲೆ ಪ್ಯಾಟಿಗೆ ಹೋಗ್ತೀವಿ. ಸ್ಟೇಡಿಯಂ. ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಈಗ ಸಾಯಂಕಾಲ ಆಗೈತಿ. ಬನ್ನಿ ಫ್ಯಾಮಿಲಿ, ಇವತ್ತು ಬಡ್ಲಿಗೆ ತುಂಬಿಸೋದು ಸ್ವಲ್ಪ ಸಾಮಾನು ತರವಿದ್ವು, ಹಾಗಾಗಿ ತೊಗೊಂಬರಕ್ಕೆ ಹೋಗ್ತಾ ಇದ್ವಿ ನಾನು ಮತ್ತು ಪಪ್ಪ. ಸ್ಟೇಡಿಯಂ ಆಗಿದ್ವಿ ಫ್ಯಾಮಿಲಿ, ಅಲ್ಲಿ ಪ್ಯಾಟಿಗೆ ಸಿಗ್ತೀನಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಆಯಿತು ಫ್ಯಾಮಿಲಿ, ಎಲ್ಲ ತೊಗೊಂಡಿದ್ದಾಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸ್ಟೇಟ್ಮೆಂಟ್ ಆಗಿದೆ. ಮನೆಗೆ ಹೋಗಿ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಬಾಳೆದೆಲೆ ಎಲ್ಲ ತೊಗೊಂಡ್ವಿ. ಈಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಮೇಲೆ ಸಿಗ್ತೀನಿ. ಸ್ಟೇಡಿಯಂ. ವೆಲ್ಕಮ್ ಬ್ಯಾಕ್ ಫ್ಯಾಮಿಲಿ. ಇವತ್ತು ಬೆಳಗ್ಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಿಸ್ತೀವಿ. ಬೆಳಗ್ಗೆನೇ ತುಂಬಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಅವರು ಇರಲ್ಲ ಅಂತ ಬೆಳಗ್ಗೆ ಜೋಗಮ್ಮರು. ಹಾಗಾಗಿ ಸಾಯಂಕಾಲನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಹಣೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಅಲ್ಲಿ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ ಟೈಮಿಂಗ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋದು. ನಾನು ಬೇಳೆ ಬೆಂದ ಅನಿಸ್ತೈತಿ. ಅಲ್ಲಿ ವಿನಾಯಕ ಏನೇ ಮಾಡ್ಕೊಂಡು ನಾನು ನಿಂತಿಲ್ಲ. 7:45 ಆಗೈತಿ. ಎಚ್ಚರದಾನ ಬಟ್ ನಿಂತಿಲ್ಲ. ಏನು ಎಚ್ಚರದಾನು ಬಟ್ ಎದ್ದೇಳಕ್ಕೋದ. ಯಾಕಂದ್ರೆ ಅವನು ಒಂದು ಸ್ವಲ್ಪ ಓಡಾಟ ಎಲ್ಲ ಭಾಳ ಆಗೈತಿ ಪಪ್ಪ ಅಂದ್ರೆ ಇನ್ನೊಂದು. ಹಂಗಾಗಿ ಒಂದು ಸ್ವಲ್ಪ ಸುಸ್ತಾಗೈತಿ. ದುಡ್ಡು ಮಲ್ಕೊಂಡಾನು. ಅವ್ನಿಗೆ ಪೂಜೆ ಮಾಡಬೇಕು, ಎಲ್ಲ ಮಾಡಬೇಕು. ಓಕೆ, ನಿಮ್ಮನ್ನ ತೋರಿಸ್ತೇನೆ ಮತ್ತೇನು ಅಂತ ಸ್ಟೇಟ್. ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಹಣೆ ಮಾಡ್ಕೊಂಡವ್ರು ಮಮ್ಮಿ ಸಾಂಬಾರಿಗೆ. ಮತ್ತು ಇಲ್ಲಿ ಪಪ್ಪ ಅದು ಕಡುಬಿಗೆಲ್ಲ ಬೆಲ್ಲ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ. ಈಸಿ ಆಕತ್ತೆ ಅಂತಂದ್ಬಿಟ್ಟು ಹಿಂಗೆ ಮಲ್ಕೊಂಡಾನ, ಎದ್ದೇಳಲ್ಲ. ಹೊರ ನೋಡಿದ್ರು ವಾತಾವರಣ ಹಿಂಗಿದೆ ನೋಡಿ ಫ್ಯಾಮಿಲಿ. ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿದೆ ಇವತ್ತು. ಓಕೆನಾ? ನೋಡೋಣ ಬನ್ನಿ ಮುಂದೆ ಏನೇನಾಗುತ್ತೋ ಎಲ್ಲ ಬ್ಲಾಗ್ ಮಾಡ್ತೀನಿ. ಇವತ್ತು ಪಡ್ಲಿಗೆ ತುಂಬಿಸೋದಿದೆಲ್ಲ ಅದೆಲ್ಲ ಬ್ಲಾಗ್ ಮಾಡ್ತೀವಿ. ಓಕೆ ನೋಡಿ ಫ್ಯಾಮಿಲಿ, ಇಲ್ಲಿ ಮಮ್ಮಿ ಏನಪ್ಪ ಅಂದ್ರೆ ಹೂರ್ಣ ಮಿಕ್ಸಿ ಮಿಕ್ಸಿ ಮಾಡ್ತಿದ್ದಾರೆ. ಕಡುಬಿಗೆ ಮಮ್ಮಿ ಇಲ್ಲಿ ಹೂರ್ಣ ಮಾಡ್ಕೊತಾ ಇದ್ದಾರೆ.
ಕಡ್ಬಿಗೆ ಹೂರ್ಣ ಮಾಡ್ತಿದ್ದಾರೆ ಮಮ್ಮಿ. ನೋಡಿ ಇಲ್ಲ ಇಷ್ಟು ಇದೆ, ಸ್ವಲ್ಪ ಈಗ ಆಲ್ಮೋಸ್ಟ್ ಮಾಡಿ ಫ್ಯಾಮಿಲಿ. ಮಮ್ಮಿ ನೋಡಿ ಪಲ್ಯಕ್ಕೆ ಮುಳ್ಗಾಯಿ ಹೆಚ್ಕೊತಾ ಇದ್ದಾರೆ. ಅಲ್ಲಿಗೆ ಆಲ್ಮೋಸ್ಟ್ ಆಲ್ ಅಡುಗೆ ಆದಂಗೆ ಇನ್ನೂ ಏನಪ್ಪ ಅಂದರೆ ಕಡುಬು ಮಾಡಬೇಕು, ಪಲ್ಯ ಮಾಡಬೇಕು ಮತ್ತು ಕೋಸಂಬರಿ ಮಾಡಬೇಕು. ಸಾಂಬಾರು ಎಲ್ಲ ಆಗೈತಿ ನೋಡಿ, ಕಟ್ ಮಾಡ್ಕೊತಾ ಇದ್ದವರು. ಸ್ವಲ್ಪ ಬೆಳಗ್ಗೆ ಟಿಫನಿಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ, ರವೆ ಉಪ್ಪಿಟ್ಟು. ಇವಾಗ ನೀನು ಇದ್ದಾನ, ಅವನು ಮಕ್ಕ ತಗೊತಿದ್ದಾನ. ಆಮೇಲೆ ಸಿಗ್ತೀನಿ ಅಷ್ಟೇ. ಫ್ಯಾಮಿಲಿ 10 ಗಂಟೆ ಆಗಿರ್ಬೋದು. ಇವತ್ತು ಟಿಫನ್ ಬಂದುಬಿಟ್ಟು ಉಪ್ಪಿಟ್ಟು, ರವೆ ಉಪ್ಪಿಟ್ಟು. ಅದು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಬಾಳೆ ಎಳೆ ಒಳಗೆ ಹಾಕ್ಕೊಂಡು ಈಗ ಟಿಫನ್ ಮಾಡ್ತಾ ಇರೋದು ಇವತ್ತು. ಸ್ಟೇಡಿಯಂ ಆಗಿದೆ, ನಿಮಗೆ ಆಮೇಲೆ ಸಿಗ್ತೀನಿ. ಫ್ಯಾಮಿಲಿ 1 ಗಂಟೆ 2 ಗಂಟೆ ಆಗಿರ್ಬೋದು. ಆಲ್ರೆಡಿ ಊಟ ರೆಡಿ ಆಗಿಬಿಟ್ಟಿದೆ, ಮುಳ್ಗಾಯಿ ಪಲ್ಯ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಅನ್ನ ಒಂದು ಹಾಕಬೇಕಷ್ಟೇ. ಹಾಗೆ ಕಡುಬು ಕೂಡ ಕರ್ದೀವಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಕಡುಬು ಕರಿಬೇಕು ಫ್ಯಾಮಿಲಿ, ಸ್ವಲ್ಪ ಕರ್ದೀವಿ ನೋಡಿ, ಇನ್ನು ಸ್ವಲ್ಪ ಕರಿಬೇಕು. ಬಜ್ಜಿ ಕೂಡ ಮಾಡಬೇಕು. ಸ್ಟೇಡಿಯಂ ಇದೆ, ಆಮೇಲೆ ಸಿಗ್ತೀನಿ. ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ. ಸರಿ ಗರಿ ಗಮ ಗಮ ಪಮ ಪನಿ ಸನಿ ಪನಿ ಸಾ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದ ಉದ್ಧಾರನ ಮಗನೆಂದು ತಿಳಿಯುತ್ತ, ಸುಗುಣಾಂತರಂಗನ ಆಡಿಸಿದಳು ಯಶೋದೆ, ಸುಗುಣಾಂತರಂಗನ ಆಡಿಸಿದಳು ಶೋದೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ ಆಡಿಸಿದಳೆ ಶೋಧೆ, ಜಗದೋದ್ಧಾರನ. ಜಗದೋದ್ಧಾರನ
ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಸರಿ ಗರಿ ಗಮ ಗಮ ಪಮ ಪನಿ ಸನಿ ಪನಿ ಸಾ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದ ಉದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳು ಯಶೋದೆ ಸುಗುಣಾಂತರಂಗನ ಆಡಿಸಿದಳು ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಸರಿ ಗರಿ ಗಮ ಗಮ ಪಮ ಪನಿ ಸನಿ ಪನಿ ಸಾ
ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿ. ಫ್ಯಾಮಿಲಿ ಈಗೆಲ್ಲ ಪಡ್ಲಿಕ್ಕೆ ತುಂಬಿಸಿದ್ದು ಆಯಿತು. ಈಗೇನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಆಗಿದೆ, ಆಮೇಲೆ ಸಿಗ್ತೀವಿ. ಜಗದ ಉದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳು ಯಶೋದೆ. ಸುಗುಣಾಂತರಂಗನ ಆಡಿಸಿದಳು ಅಜ್ಜಿ. ಮೂರನೇ ಹಂತ, ಎರಡನೇ ಹೋಗ್ಬಾರಮ್ಮ ಹೋಗ್ಬಾರಮ್ಮ. ನಿಮ್ಮ ಮಾವ ಬೇಗ ಹೌದಾ? ಹೋಗ್ಬರ್ರಿ. ಅಮ್ಮ ಹೋಗ್ಬರ್ರಿ. ಗೊತ್ತಾಗತ್ತ ಇಲ್ಲಿ ಗೊತ್ತಾಗಲ್ಲ. ಇಪ್ಪಟ್ ನೋಡ್ಕೇರಿ ಇಪ್ಪಟ್ ನೀ ಕುಂದ್ರ ನಾನು ಹಾಕ್ತೇನೆ ಎಲ್ಲ ಅಮ್ಮ ಕುಂದಿರ್ತೇನೆ. ಬಾಯ್ ಅಜ್ಜಿ. ಫ್ಯಾಮಿಲಿ ನಾವು ಇವತ್ತು ಪಡ್ಲಿಗೆ ತುಂಬಿಸಿದ್ವಿ. ಇವತ್ತು ನಾವು ಊಟಕ್ಕೆ ಏನು ಮಾಡಿದ್ದೇವಪ್ಪ ಅಂದ್ರೆ ಅನ್ನ, ಕಟ್ಟಿನ ಸಾಂಬಾರು ಮತ್ತು ಕಡುಬು, ತುಪ್ಪ, ಮುಳುಗಾಯಿ ಪಲ್ಯ, ಕೋಸಂಬರಿ ಮತ್ತು ಇದು ಕಾಂದ ಬಜ್ಜಿ ಮಾಡಿದ್ರು ಮಮ್ಮಿ, ಅಂದರೆ ಈರುಳ್ಳಿ ಬಜ್ಜಿ. ಓಕೆ ಫ್ಯಾಮಿಲಿ, ಊಟ ಎಲ್ಲ ಆಗಿದ್ಮೇಲೆ ಸಿಗ್ತೀವಿ. ಸ್ಟೇಟ್ಯೂ ಫ್ಯಾಮಿಲಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ಲಾಗ್ ಹೇಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ನಮ್ಮ ವಿಡಿಯೋ ಶೇರ್ ಮಾಡಿ. ಓಕೆ ಸ್ಟೇ ಟ್ಯೂನ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಎಂಟು ಗಂಟೆಗೆ. ಬಾಯ್ ಬಾಯ್. ಬಿ ಹ್ಯಾಪಿ, ಬಿ ಸೇಫ್. ಬಾಯ್ ಬಾಯ್.